ಲವ್ ಸ್ಟೋರೀಸ್ ವಿತ್ ಅವಿನಾಶ್. ನಾನು ನಿಮ್ಮ ಅವಿನಾಶ್. ಹುಡುಗಿರಿಗೆ ಕೋಪ ಏನಕ್ಕೆ ಬರುತ್ತೆ ಅಂತ ರಿಸರ್ಚ್ ಮಾಡ್ತಾ ಇದ್ದೀವಿ. ಹುಡುಗರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ, ಏಕೆಂದರೆ ಹುಡುಗರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು. ಹುಡುಗಿರಿಗೆ ಏನಕ್ಕೆ ಕೋಪ ಬರುತ್ತೆ? ನನ್ನ ಜೊತೆ ಮಾತಾಡೋಕ್ಕೆ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಜ್ವಲ್ ಅಂತ. ಹಾಯ್ ಪ್ರಜ್ವಲ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್, ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ ಪ್ರಜ್ವಲ್, ಹೇಳಿ, ಹುಡುಗಿರಿಗೆ ಏನಕ್ಕೆ ಕೋಪ ಬರುತ್ತೆ? ನಾನು ನೋಡಿರೋ ಹಾಗೆ ಹುಡುಗಿರು ಅವ್ರು ಏನೂ ಹೇಳ್ದೇನೆ ಒಂದಷ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಅನ್ಕೊಂತೀವಿ, ಇವಾಗ ನಾವು ಹುಡುಗರೆಲ್ಲ ಹೇಗೆ ಅಂದರೆ, ಇನ್ನೊಂದು ಹುಡುಗಿಗೆ ಹಿಂಗಾಯಿತು ಅಂದರೆ ಹಿಂಗಾಯಿತು ಕಣೋ ಅಂತ ಹೇಳ್ತೀವಿ, ಇಲ್ಲ ಒಂದು ಹುಡುಗಿಗೆ ಹಿಂಗಾಯಿತು ಅಂದರೆ ಹಿಂಗಾಯಿತು ಅಂತ ಹೇಳ್ಬಿಡ್ತೀವಿ. ಬಟ್ ಹುಡುಗಿರು ಆ ಥರ ಅಲ್ಲ. ಹುಡುಗಿರು ಆದರೂ ಅದನ್ನು ನಮ್ಮ ಪಾರ್ಟ್ನರೇ ಹೇಳಲಿ, ಅದನ್ನು ಅವರೇ ಬಾಯ್ಬಿಟ್ಟು ಹೇಳಲಿ ಅನ್ನೋ ಥರ ಪ್ರತಿಯೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದ ರಿಲೇಷನ್ಶಿಪ್ ಗರ್ಲ್ಫ್ರೆಂಡ್ ಅಂತ ಏನೂ ಇರಲ್ಲ, ನಾವು ಅದನ್ನೆಲ್ಲ ತಿಳ್ಕೊಂಡಿರಲ್ಲ. ಆ್ಯಂಡ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದಾಗ ನಾವು ಅದನ್ನು ಅವ್ರಿಗೆ ಕೊಡದಂತೆ ಇದ್ದಾಗ ಅವ್ರಿಗೆಲ್ಲೋ ಕೋಪ ಬರುತ್ತೆ ಅನಿಸುತ್ತೆ. ಸ್ಟಾರ್ಟಿಂಗ್ ಎಲ್ಲರೂ ಗೊತ್ತಿರಲ್ಲ, ಬಟ್ ಹೋಗ್ತಾ ಹೋಗ್ತಾ ಕಲಿತೀವಿ. ನೀವು ತುಂಬ ಕಲ್ತಿದ್ದೀರಾ ಅನಿಸುತ್ತೆ. ಹಾಂ, ಹೌದು. ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಹುಡುಗಿ ಬರ್ತಾರೆ, ಹಾಗೆ ನಮ್ಮದು ಹಾಗೆ ಬಂದಿದ್ದಾರಾ? ಆಲ್ರೆಡಿ ಬರ್ತಾ ಇದ್ದಾರೆ, ಆಗೋಗ್ಬಿಟ್ಟಿದೆ ಅವತ್ತು? ಇಲ್ಲ, ಬಂದಿದ್ದಾರೆ. ಬಿಸಿಲು ಮಳೆ ಎರಡೂ ಹೊಡಿತಾ ಇರಬೇಕಾದ್ರೆ ಮಳೆ ಬೀಳ್ತಾರೆ ಒಂದು ಹುಡುಗಿ ಬಂದು. ಹಾಂ, ಆ ಹುಡುಗಿ ಇವಾಗಲೂ ಇಷ್ಟ, ಮುಂದೆನೂ ಇಷ್ಟ ಆಗ್ತಾಳೆ, ಮುಂಚೆಯಿಂದನೂ ಇಷ್ಟ. ಬಂದಮೇಲೆ ನಾನು ತುಂಬ ಕೋಪ ನನಗೂ ಇತ್ತು ಪ್ರತಿಯೊಂದು, ಬಟ್ ಹುಡುಗಿರ ಕೋಪ ಮುಂದೆ ಹುಡುಗರದ್ದು ನಿಲ್ಲಲ್ಲ ಅನಿಸುತ್ತೆ. ಸೊ ನನ್ನ ಕೋಪ ಇತ್ತೀಚೆಗೆ ಕಮ್ಮಿ ಆಗಿಬಿಟ್ಟಿದೆ. ಅದು ಲವ್ ಮಾಡಿದ್ಮೇಲೆ ಎಲ್ಲ ಹುಡುಗರು ಕೂಲ್ ಆಗಿಬಿಡ್ತಾರೆ. ಎಷ್ಟೇ ಸೂರ್ಯ ಅಗ್ನಿ ಥರ ಇದ್ರೂ ಹುಡುಗಿ ಎದುರುಗಡೆ ಎಲ್ಲ ತಣ್ಣಗೆ ಆಗ್ಬಿಡ್ತಾರೆ ಅಲ್ವಾ? ಹಾಂ, ಅದು ನಿಜ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲವ್ ಸ್ಟೋರಿ ಚೆನ್ನಾಗಿರಲಿ. ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಯಾವಾಗಲೂ ಕೇಳ್ತಾ ಇರಿ. ಆಲ್ ದಿ ಬೆಸ್ಟ್ ನಿಮ್ಮ ಪ್ರೀತಿಗೆ. ಥ್ಯಾಂಕ್ ಯು ಸರ್. ಇದು ಲವ್ ಸ್ಟೋರೀಸ್ ವಿತ್ ಅವಿನಾಶ್.